ಇವತ್ತು ನಾವು ಕಲಬುರಗಿ ಲೋಕಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಕಲಬುರಗಿ ಲೋಕಸಭಾ ಚುನಾವಣೆ ಇದು ಈ ಬಾರಿ ಹೇಗಾಗುತ್ತೆ, ಯಾವ್ಯಾವ ಪಕ್ಷಗಳ ಲೆಕ್ಕಾಚಾರ ಇಲ್ಲಿ ಏನಿರಬಹುದು, ಇಲ್ಲಿ ಕಾಂಗ್ರೆಸ್ಸಿಂದ ಟಿಕೆಟ್ ಯಾರಿಗೆ, ಬಿಜೆಪಿಯಿಂದ ಟಿಕೆಟ್ ಯಾರಿಗೆ, ಬಿಜೆಪಿಯಿಂದ ಟಿಕೆಟ್ ಯಾರಿಗೆ ಅಂತ ಹೇಳಿದಾಗ ವಿಶೇಷವಾಗಿ ಸ್ಪೆಸಿಫಿಕ್ ಆಗಿ JDS ಇಂದ ಟಿಕೆಟ್ ಯಾರಿಗೆ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ಕಾರಣ JDS ಮತ್ತು ಬಿಜೆಪಿ ಒಮ್ಮತದ ಅಭ್ಯರ್ಥಿಯನ್ನೇ ಇಲ್ಲಿ ಹಾಕೋದು. ಆ ದೃಷ್ಟಿಯಿಂದ ಕಲಬುರಗಿ ಲೋಕಸಭಾ ಕ್ಷೇತ್ರ 1 ವರ್ಸಸ್ 2 ಅಂತ ಒಬ್ಬ ಅಭ್ಯರ್ಥಿ ಕಾಂಗ್ರೆಸ್ಸಿಂದ ನಿಂತ್ಕೊಂಡ್ರೆ ಇನ್ನು 2 ಪಕ್ಷಗಳ ಕಡೆಯಿಂದ ಇನ್ನೊಬ್ಬ ಅಭ್ಯರ್ಥಿಯನ್ನು ಒಮ್ಮತದ ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿಸ್ತಾರೆ ಅಂತೇಳಿ. ಹಾಗಾಗಿ ಕಲಬುರಗಿ ಲೋಕಸಭಾ ಕ್ಷೇತ್ರ ಬಹಳ ಇಂಟ್ರೆಸ್ಟಿಂಗ್ ಇದೆ. ಇನ್ನೊಂದು ಕಾರಣಕ್ಕೆ ಯಾಕೆ ಇದು ಬಹಳ ಕುತೂಹಲ ಕೆರಳಿಸುತ್ತೆ ಅಂತ ಹೇಳಿದ್ರೆ, ಇಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇರ ಕಣಕ್ಕೆ ಧುಮುಕುವಂಥ ಚಾನ್ಸಸ್ ಜಾಸ್ತಿ ಇದೆ. ಆ ಕಾರಣದಿಂದಾಗಿ AICC ಅಧ್ಯಕ್ಷರ ಚುನಾವಣೆ ಇದು, ಅಧ್ಯಕ್ಷರು ಕಣಕ್ಕಿಳಿಯುವಂಥ ಚುನಾವಣೆ. ಆ ಕಾರಣಕ್ಕೆ ಇದ್ರ ಬಗ್ಗೆ ಕುತೂಹಲ ಜಾಸ್ತಿ, ಸ್ಪರ್ಧೆ ಜಾಸ್ತಿ, ಹೇಗಾದರೂ ಮಾಡಿ ಅಧ್ಯಕ್ಷರನ್ನೇ ಸೋಲಿಸಬೇಕು ಎನ್ನುವ ಹಠಾಚಲ ಕೂಡ ಜಾಸ್ತಿ ಇರುತ್ತೆ. ನೋಡಿ, ಇಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಪರ್ಧೆ ಬಹುತೇಕ ಕನ್ಫರ್ಮ್ ಆಗಿದೆ, ಬಹುತೇಕ ಅವರೇ ನಿಲ್ಲೋದು ಅಂತ ಹೇಳಿ. ಕಲಬುರಗಿಯಲ್ಲಿ ಖರ್ಗೆ ಸ್ಪರ್ಧೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಟಿಕೆಟ್ಗೆ ಪೈಪೋಟಿ ಇಲ್ಲ. ಖರ್ಗೆ ಯಾಕೆ ಕೊಡ್ತಾ ಇದ್ದೀರಾ, ನನಗೆ ಕೊಡಿ ಅಂತ ಹೇಳುವವರು ಕಡಿಮೆ. ಎಲ್ಲಿ ಕಲಬುರಗಿಯಲ್ಲಿ ಅವರಿಗೆ ಟಿಕೆಟ್ ತಪ್ಪಿಸಿ ನನಗೆ ಟಿಕೆಟ್ ಕೊಡಿ ಅಂತ ಕೇಳುವಂಥವರು ಕಡಿಮೆ ಇರ್ತಾರೆ. ಇನ್ನೊಂದು ಕಡೆ ತುಂಬ ಕುತೂಹಲ ಮೂಡಿಸ್ತಾ ಇದೆ ಲೋಕಸಭಾ ಅಖಾಡ, ಎಲ್ಲಿಯದು, ಕಲಬುರಗಿಯದು. ಯಾಕೆ ಅಂದರೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಎಷ್ಟು ತಯಾರಿಯನ್ನು ಮಾಡಿಕೊಳ್ತಾ ಇದೆಯೋ, ಹಾಲಿ ಸಂಸದರಲ್ಲಿರೋದು ಯಾರ್ದು ಅಂದರೆ ಬಿಜೆಪಿಯವರು. ಬಿಜೆಪಿ ಕೂಡ ತಾನು ಈ ಕ್ಷೇತ್ರವನ್ನು ಬಿಟ್ಟುಕೊಟ್ರೆ ಕೆಟ್ಬಿಡ್ತೀವಿ ನಾವು, ಹಾಗಾಗಿ ಬಿಟ್ಕೊಡಬಾರ್ದು. ಜೊತೆಗಿದು ಮೀಸಲು ರಿಸರ್ವ್ ಕ್ಷೇತ್ರ ಇದು. ಈ ಮೀಸಲು ಕ್ಷೇತ್ರದಲ್ಲಿ ಅಖಾಡ ಹೇಗಿದೆ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಪರ್ಧೆ ಬಹುತೇಕ ಒಂದು ಕಡೆ ಖಚಿತ ಆಗ್ತಾ ಇದೆ. ಕಲಬುರಗಿಯಲ್ಲಿ ಖರ್ಗೆ ಅವರ ಸ್ಪರ್ಧೆ ಹಿನ್ನೆಲೆಯಲ್ಲಿ ಬಹಳ ಕುತೂಹಲ ಅಂತೂ ಇದೆ. ಇನ್ನು ಸಹಜವಾಗಿ JDS ಸಪೋರ್ಟ್ ಇರುತ್ತೆ. JDS ಎಷ್ಟು ಮಟ್ಟಿಗೆ ಕಲಬುರಗಿಯಲ್ಲಿ ಅದರ ಪ್ರೆಸೆನ್ಸ್ ಇದೆ ಅದು ಡಿಫ್ರೆಂಟ್ ವಿಚಾರ, ಅದರ ಉಪಸ್ಥಿತಿ ಎಷ್ಟು ಮಟ್ಟಿಗೆ ಕಲಬುರಗಿಲಿದೆ ಬೇರೆ ವಿಚಾರ. ಆದರೆ ಚುನಾವಣೆಗೆ ಸ್ಪರ್ಧೆನೇ ಮಾಡದೇ ಇದ್ದಾಗ ವೋಟ್ಗಳು 1,000 ಆಗಲಿ, 20,000 ಆಗಲಿ, 50,000 ಆಗಲಿ ಅದು ಡಿವೈಡ್ ಆಗಲ್ಲ. ಸೊ ಈ ಥರ ಡಿವೈಡ್ ಆಗದೇ ಇದ್ದಾಗ ಅದರ ಅಡ್ವಾಂಟೇಜ್ ಸಹಜವಾಗಿಯೇ BJPಗಿರುತ್ತೆ. ಈ ದೃಷ್ಟಿಯಿಂದ ಇಲ್ಲಿ ನೇರವಾಗಿ ಕಾಂಗ್ರೆಸ್ ಮತ್ತು BJP ನಡುವೆ ಫೈಟ್ ಅಂತ ಹೇಳಿದ್ರು ಆಶ್ಚರ್ಯ. ನೋಡಿ, ಈ ದೃಶ್ಯದಲ್ಲಿ ಕಾಣ್ತಾ ಇದ್ದಾರಲ್ಲ, ಇಲ್ಲಿ ಇದು ಉಮೇಶ್ ಜಾಧವ್ ಅವರು, ಹಾಲಿ ಸಂಸದರಿದ್ದಾರೆ. ಅವರು ಹಾಲಿ ಸಂಸದರು ಬಹಳ ಕಸರತ್ತನ್ನು ಮಾಡಿದ್ರು. ಕಾರಣ ಕಲಬುರಗಿ ಅಂತ ಹೇಳಿದ್ರೆ ಅದು ಖರ್ಗೆ ಅವರ ಕಾಂಗ್ರೆಸ್ನ ಭದ್ರ ಕೋಟೆ. ಅದು ಅಂಥ ಕೋಟೆಯನ್ನು ಕೆಡವಿ ಕಳೆದ ಬಾರಿ ಬಾವುಟ ಹಾರಿಸ್ತವ್ರು ಯಾರು ಅಂದರೆ ಉಮೇಶ್ ಜಾಧವ್ ಅವರು, BJPಯ ಕ್ಯಾಂಡಿಡೇಟ್. ಅದು ಬಿಡಿ, ರಾಜ್ಯದಲ್ಲಿ ಕಾಂಗ್ರೆಸ್ಸು ಧೂಳಿಪಟ ಆಗಿತ್ತು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ JDS ಕೂಡ ಧೂಳಿಪಟವಾಗಿತ್ತು. JDS 1 ಗೆದ್ದಿದ್ರು ಹಾಸನ, ಅದೇ ರೀತಿ ಕಾಂಗ್ರೆಸ್ ಬೆಂಗಳೂರು ಗ್ರಾಮಾಂತರ 2 ಬಿಟ್ಟರೆ ಇನ್ನೆಲ್ಲೂ ಕಾಂಗ್ರೆಸ್ ಗೆದ್ದಿರಲಿಲ್ಲ. ಆ ಪರಿಯಲ್ಲಿ BJP ಗೆಲುವನ್ನು ಇಲ್ಲಿ ಕಂಡಿತ್ತು. ಅದೇ ಅಲಿಯಲ್ಲಿ ಉಮೇಶ್ ಜಾಧವ್ ಕೂಡ ಗೆದ್ದಿರಬಹುದು. ಆದರೆ ಈ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರಾಗಿರುವ ಕಾರಣದಿಂದಾಗಿ ಈ ಕ್ಷೇತ್ರ ಸಾಕಷ್ಟು ರಂಗನ್ನು ಪಡ್ಕೊಳ್ತಾ ಇದೆ. ಇದು ಒಂದು ಭಾಗ. ಎರಡನೆಯ ಭಾಗ ನೋಡಿ, ಈಗೇನಾಗಿದೆ, ಪ್ರೆಸೆಂಟ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಕಲಬುರಗಿಯ 9 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7ರಲ್ಲಿ ಕಾಂಗ್ರೆಸ್ ಗೆಲುವನ್ನು ಕಂಡುಕೊಂಡಿದೆ. ಇದು ದೊಡ್ಡ ಅಡ್ವಾಂಟೇಜ್ ಆಗಿಬಿಡುತ್ತೆ. ಯಾರಿಗೆ ಅಂದರೆ ಕಾಂಗ್ರೆಸ್ ಪಾರ್ಟಿಗೆ. ನೋಡಿ, ಕಲಬುರಗಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಟೋಟಲ್ 9 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7ರಲ್ಲಿ ಕಾಂಗ್ರೆಸ್ ಗೆಲುವನ್ನು ಇಲ್ಲಿ ಕಂಡಿದೆ ಅಂತ ಹೇಳಿದ್ರೆ, ಈ 7ರಲ್ಲಿ ಸಂಘಟಿತರಾಗಿ ಕಾಂಗ್ರೆಸ್ನ ವಿಧಾನಸಭಾ ಸದಸ್ಯರಿರ್ತಾರಲ್ಲ, ಇವರು ಫೈಟ್ ಮಾಡಿದ್ದೇ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಗೆಲ್ಲಿಸಿಕೊಳ್ಳುವುದು ದೊಡ್ಡ ವಿಷಯ ಅಲ್ಲ ಇವರಿಗೆ. ಹಾಗೆ 7 ವಿಧಾನಸಭಾ ಕ್ಷೇತ್ರಗಳ ಒಂದು ಗೆಲುವಿದೆಯಲ್ಲ ಇವರಿಗೆ, ಇದು ಬಹಳ ಕ್ರೂಷಿಯಲ್ ಆಗುತ್ತೆ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರವನ್ನು ಗೆಲ್ಲುವ ದೃಷ್ಟಿಯಿಂದ. ನೋಡಿ, ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ಟೋಟಲ್ ಆಗಿ 19 ಲೋಕಸಭಾ ಚುನಾವಣೆಗಳ ಲೆಕ್ಕ ಹಾಕೊಂಡ್ರೆ ಇದರಲ್ಲಿ 16 ಬಾರಿ MP ಆಗಿರೋದು ಯಾವ ಪಾರ್ಟಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಯಿಂದ. ಬರೀ 3 ಬಾರಿ ಮಾತ್ರ ಬೇರೆಯವರಿಗೆ ಈ ಲೋಕಸಭಾ ಕ್ಷೇತ್ರ ಒಲಿದಿದೆಯೇ ವಿನಃ 16 ಬಾರಿಯೂ ಕೂಡ ಇಲ್ಲಿ ವಿಜಯ ಪತಾಕೆಯನ್ನು ಹಾರಿಸಿರುವುದು ಕಾಂಗ್ರೆಸ್ ಪಾರ್ಟಿನೇ. ನೋಡಿ, ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಈಗ ಆ್ಯಡ್ ಆನ್ ಆಗುತ್ತೆ. ಇದಕ್ಕೆ ಗ್ಯಾರಂಟಿ ಯೋಜನೆ ಇದೆಯಪ್ಪ ನಮ್ಮದು, ಈ ಯೋಜನೆಗಳನ್ನ ಜನ ಒಪ್ಕೊಂಡಿದ್ದಾರೆ. 7ರಲ್ಲಿ ಹೇಗೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವಿದ್ದೀವಿ. ಸೊ ಹಾಗಾಗಿ ನಮಗಿದೊಂದು ಅಡ್ವಾಂಟೇಜ್ ಅಂತ ಕೂಡ ಒಂದು ಕಡೆ ಕಾಂಗ್ರೆಸ್ ಹೇಳ್ಕೊಳ್ಬಹುದಾಗುತ್ತೆ. ಯೋಜನೆಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪ್ಲಸ್ ಪಾಯಿಂಟ್ ಆಗಬಹುದು. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ಈಗ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ, ಅಧ್ಯಕ್ಷನ ಸೋಲಿಸೋದು ಬೇಡ ಅಂತ ಕೂಡ ಮತದಾರರಿಗೆ ಇರಬಹುದು, ಗೊತ್ತಿಲ್ಲ ನಮಗೆ. ಅದು ಪಾರ್ಟಿ ಅಧ್ಯಕ್ಷ ಅಂತಾದರೂ ಕೂಡ ನಮಗೆ ಗೊತ್ತಿಲ್ಲ. ಈ ಯೋಜನೆಯನ್ನು ಒಂದು ಬಲವಾಗಿ ನಂಬಿಕೊಂಡು ಕೂಡ ಇದ್ದಾರೆ. ಪ್ರಧಾನಿ ಅಭ್ಯರ್ಥಿನೇ ಆಗಿ ಕಣಕ್ಕೆ ಇಳಿದು ಬಿಟ್ಟರೆ
ಕನ್ನಡಿಗರಿಂದ ನಮ್ಮ ಕರ್ನಾಟಕಕ್ಕೆ ಒಬ್ಬರು ಪ್ರಧಾನಮಂತ್ರಿ ಸಿಗ್ತಾರೆ ಬಿಡ್ರಿ, ನಮ್ಮ ನೆಲದಿಂದ ಒಬ್ಬರು ಪ್ರಧಾನಮಂತ್ರಿ ಸಿಗ್ತಾರೆ, ನಮಗೆ ಯಾಕಾಗಬಾರ್ದು? ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಕಲಬುರಗಿ ಲೋಕಸಭಾ ಕ್ಷೇತ್ರ ಅಂತ ಬಂದರೆ. ನೋಡಿ, ಕಾಂಗ್ರೆಸ್ನ ಭದ್ರಕೋಟೆ ಆಗಿರತಕ್ಕಂಥ ಬಿಸಿಲ ನಗರಿ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಧಾನಿ ಅಭ್ಯರ್ಥಿಯಾಗಿಯೇ ಕಣಕ್ಕೇನಾದರೂ ಇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗ ದೊಡ್ಡ ಮಟ್ಟದ ಬೆಂಬಲ ಸಿಗಬಹುದು ಅವರಿಗೆ. ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ 19 ಲೋಕಸಭಾ ಚುನಾವಣೆಗಳಲ್ಲಿ 16 ಬಾರಿ ಇಲ್ಲಿ ಗೆದ್ದಿರೋದು ಕಾಂಗ್ರೆಸ್. 19 ಚುನಾವಣೆಗಳಲ್ಲಿ 16 ಬಾರಿ ಗೆದ್ದಿರೋದು ಕಾಂಗ್ರೆಸ್ ತನ್ನ ವಿಜಯ ಪತಾಕೆಯನ್ನು ಇಲ್ಲಿ ಹಾರಿಸಿದೆ. ಇದು ಒಂದು ಅಡ್ವಾಂಟೇಜ್ ಆಗುತ್ತೆ. ಈ ಭಾಗದ BJP ಲೀಡರ್ಗಳು ಯಾರ್ಯಾರಪ್ಪ ಅಂದರೆ ಉಮೇಶ್ ಜಾಧವ್ ಇಲ್ಲಿ ಲೀಡರ್ ಆಗಿರ್ತಾರೆ, ಮಣಿಕಂಠ ರಾಠೋಡ್ ಇಲ್ಲಿ ಲೀಡರ್ ಆಗಿರ್ತಾರೆ BJPಗೆ. ಅದೇ ರೀತಿಯಲ್ಲಿ ನಾವು ಚೆಕ್ ಮಾಡಿಕೊಂಡ್ರೆ ತಂದೆ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಣಕ್ಕಿಳಿದ್ರೆ ಮಗ ಪ್ರಿಯಾಂಕ್ ಖರ್ಗೆ ಹಾಲಿ ಸಚಿವರು ಕೂಡ ಹೌದಿಲ್ಲಿ. ಅಷ್ಟುಲಭಕ್ಕೆ ಅಪ್ಪನ ಸೋಲಕ್ಕೆ ಬಿಡ್ತಾರೆ ಅವರು ಕೂಡ ಶತಾಯಗತಾಯ ಟ್ರೈ ಮಾಡ್ತಾರೆ. ಯಾರು ಪ್ರಿಯಾಂಕ್ ಖರ್ಗೆ ಅಪ್ಪನ ಹೇಗಾದರೂ ಮಾಡಿ ಗೆಲ್ಲಿಸ್ಕೊಳ್ಬೇಕು. ಬರೀ ಅಪ್ಪ ಅಂತಲ್ಲ, ಅವರು AICC ಅಧ್ಯಕ್ಷರು ಕೂಡ ಹೌದು. ಅಕಸ್ಮಾತ್ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಇಂಡಿಯಾ ಕೂಟದ ಒಕ್ಕೊರಲ ಅಭ್ಯರ್ಥಿಯಾಗಿ ಅವರು ಏನಾದರೂ ಕಣಕ್ಕಿಳಿದು ಬಿಟ್ಟರೆ ಆಗ ಆ ಕ್ಷೇತ್ರದ ವೈಟೇಜ್ ಇಡೀ ದೇಶದ ಗಮನ ಸೆಳೆದು ಬಿಡ್ತು. ಈಗ ನರೇಂದ್ರ ಮೋದಿ ಅವರು ಯಾವ ಕ್ಷೇತ್ರ ನಿಲ್ತಾರಪ್ಪ, ವಾರಾಣಸಿ ಅಂತ ಹೇಳಿದ ತಕ್ಷಣ ಆ ಕ್ಷೇತ್ರಕ್ಕೆ ಒಂದು ಹೈ ವೋಲ್ಟೇಜ್ ಸಿಕ್ಬಿಡುತ್ತೆ, ಅದಕ್ಕೆ ಬಹಳ ಅಟೆನ್ಷನ್ ಸಿಕ್ಬಿಡುತ್ತೆ. ಅದೇ ರೀತಿ ಅವ್ರ ಆಪೋಸಿಟ್ ಯಾರಪ್ಪ, ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲಪ್ಪ ನಿಲ್ತಾ ಇರೋದು ಕಲಬುರಗಿ ಅಂದ ತಕ್ಷಣ ಕಲಬುರಗಿ ಹೆವಿ ವೆಯ್ಟ್ನ ಕ್ಷೇತ್ರ ಆಗಿಬಿಡುತ್ತೆ. ಇಲ್ಲಿಗ ನಾವು ಬೆಂಬಲ ಅಂತ ಚೆಕ್ ಮಾಡಿಕೊಂಡ್ರೆ ನಾವು ನೋಡಿ, ಇಲ್ಲಿ ಲಿಂಗಾಯತ, SC ST, ಮುಸ್ಲಿಂ ಸಮುದಾಯದ ಮತಗಳಿಕೆಯ ಲೆಕ್ಕಾಚಾರ ಇಲ್ಲಿರುತ್ತೆ. ಒಂದು ಕಡೆ ಲಿಂಗಾಯತ ಸಮುದಾಯದ ಮತಗಳು ಕೂಡ ನಿರ್ಣಾಯಕ ಆಗುತ್ತೆ ಇಲ್ಲಿ. ಅದೇ ರೀತಿಯಲ್ಲಿ SC ST ಸಮುದಾಯದ ಮತಗಳು ಕೂಡ ನಿರ್ಣಾಯಕ ಆಗುತ್ತೆ. ಜೊತೆಗೆ ಮುಸ್ಲಿಂ ಸಮುದಾಯ, ಲಿಂಗಾಯತ, SC ST, ಮುಸ್ಲಿಂ ಸಮುದಾಯದ ಮತಗಳು ಕೂಡ ಇಲ್ಲಿ ನಿರ್ಣಾಯಕ ಆಗಿಬಿಡುತ್ತೆ. ಕಲಬುರಗಿ ಲೋಕಸಭಾ ಕ್ಷೇತ್ರ ನಾವು ಚೆಕ್ ಮಾಡಿಕೊಂಡ್ರೆ ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಯಾರ್ಯಾರು ಎಷ್ಟೆಷ್ಟು ಜನ ಇದ್ದಾರಪ್ಪ, ಎಷ್ಟು ಸಂಖ್ಯೆಯಲ್ಲಿದ್ದಾರಪ್ಪ ಅಂತ ಚೆಕ್ ಮಾಡಿಕೊಂಡ್ರೆ ನಾವು ನೋಡಿ, ನಿಮಗೆ ಜಾತಿವಾರ ಸಂಖ್ಯೆ ಅಂತ ಬಂದಾಗ ಇಲ್ಲಿ ಲಿಂಗಾಯತ ಸಮುದಾಯ 4,43,000 4.43 ಲ್ಯಾಕ್ 4,43,000 ಜನಸಂಖ್ಯೆ ಲಿಂಗಾಯತ ಸಮುದಾಯದ್ದಿದೆ. SC ST ಎಷ್ಟು ಜನ ಇದ್ದಾರಪ್ಪ, ಅಂದಾಜು 3,71,000 SC ST ಸಿಗ್ತಾರೆ ನಿಮಗೆ ಇಲ್ಲಿ. ಮುಸ್ಲಿಂ ಸಮುದಾಯ 2.89 ಲಕ್ಷ. ಲಿಂಗಾಯತ ಮತಗಳನ್ನು ಅಲ್ಲಗಳೆಯುವಂತಿಲ್ಲ. ಅದೇ ರೀತಿ SC ST ಸಮುದಾಯದ ಮತಗಳು 3.71 ಲಕ್ಷ, ಮುಸ್ಲಿಂ ಸಮುದಾಯ 2.89 ಲಕ್ಷ. ಹತ್ತತ್ರ ಒಂದು ಕಡೆ 4 ಲಕ್ಷ, ಇನ್ನೊಂದು ಕಡೆ 3 ಲಕ್ಷ ಅಂತ ಕನ್ಸಿಡರ್ ಮಾಡೋಣ. ಸುಮಾರು 7 ಲಕ್ಷ ಅಥವಾ 6.5 ಲಕ್ಷ ಮತಗಳು SC ST ಮತ್ತು ಮುಸ್ಲಿಂ ನಡುವೆ ಹಂಚಿಕೆ ಆಗಿರ್ತವೆ. ಇಲ್ಲಿ ಕೋಲಿ ಸಮಾಜ ಈ ಭಾಗದ ನಿರ್ಣಾಯಕ ಸಮಾಜ. ಇದು 2,35,000 ಕೋಲಿ ಸಮಾಜದ ಜನ ಇರ್ತಾರೆ ಇಲ್ಲಿ. ಕುರುಬ ಸಮಾಜದ ಕಡೆಯಿಂದ ನಾವು ಚೆಕ್ ಮಾಡಿಕೊಂಡ್ರೆ 1,79,000 ಮತ ಕುರುಬ ಸಮುದಾಯ ಇದ್ದೇ ಇಲ್ಲಿದೆ. ಬಂಜಾರ ಇವರು 1,77,000 ಜನ ಬಂಜಾರ ಸಮುದಾಯದವರಿದ್ದಾರೆ. ಇನ್ನು ಬ್ರಾಹ್ಮಣ ಸಮುದಾಯದ 96,000 ಜನ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರತಕ್ಕಂಥ ಓಟ್ಗಳಿಲ್ಲಿವೆ. ಗಣಿಗ ಸಮುದಾಯದವರು ಇಲ್ಲಿ 87,000 ಜನ ಇದ್ದಾರೆ. ಇನ್ನು ರೆಡ್ಡಿ ಸಮುದಾಯ ಚೆಕ್ ಮಾಡಿಕೊಂಡ್ರೆ 66,000 ಬರ್ತಾರೆ. ಈ ಥರ ಬೇರೆಯವರೆಲ್ಲರೂ ಸೇರಿಸ್ಕೊಂಡ್ರೆ 86,000 ಮತಗಳಾಗ್ತವೆ. ಆ ದೃಷ್ಟಿಯಿಂದ ನಾವು ಚೆಕ್ ಮಾಡಿದ್ರೆ ಕಲಬುರಗಿ ಬಹಳ ಇಂಟ್ರೆಸ್ಟಿಂಗ್ ಕ್ಷೇತ್ರ ಆಗಿಬಿಡುತ್ತೆ. ಇಲ್ಲಿ ಬಿಸಿಲ ನಗರಿ ಕಲಬುರಗಿ. ಇಲ್ಲಿ ಈಕ್ವೇಷನ್ಸ್ ಏನು ಅಂತ ಇದು ಒಂದು ಭಾಗ. ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ ನಿಜ. ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಅವರು ಕಂಟೆಸ್ಟ್ ಮಾಡೋದು ಕೂಡ ಬಹುತೇಕ ಕನ್ಫರ್ಮ್ ಆಗುತ್ತದು. ಇದೀಗ ಅಲ್ಲಿ AICC ಅಧ್ಯಕ್ಷರಾಗಿ ಒಂದು ಆಳುವ ಸರ್ಕಾರದ ನ್ಯೂನತೆಗಳನ್ನು, ಅವರ ತಪ್ಪುಗಳನ್ನು ಎತ್ತಿ ತೋರಿಸುವಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೊಡ್ಡ ಪಾತ್ರ ಅವ್ರದ್ದಿದೆ. ಈಗ ಟಿಕೆಟ್ ಇವರಿಗೆ ಸಿಕ್ಕೋದಾದರೆ ಈ ಅಡ್ವಾಂಟೇಜ್ಗಳು ನೋಡ್ತಾ ಬರಬೇಕಾಗತ್ತೆ. ನಮಗೆ ಇವ್ರಿಗೇನು ಅಡ್ವಾಂಟೇಜ್ ಇದೆಯಪ್ಪ ಅಂತ ನೋಡಿ, ನಿಮಗೆ ಲಿಂಗಾಯತ ಸಮುದಾಯಗಳ ಮತಗಳನ್ನು ಸೆಳೆಯೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಾರಣ ಇವರೇ ಹೈಯೆಸ್ಟು, ಹೆಚ್ಚು ಕಡಿಮೆ 4.5 ಲಕ್ಷ ಜನ ಇದ್ದಾರೆ ಇಲ್ಲಿ. 4.5 ಲಕ್ಷ ಜನಗಳ ಒಂದು ಮತ ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದೇ ಇದೆ ಇಲ್ಲಿ. ಕಾಂಗ್ರೆಸ್ನ ಭದ್ರಕೋಟೆ ಕೂಡ ಹೌದು. ಕಾಂಗ್ರೆಸ್ನ ಭದ್ರಕೋಟೆ ಇದು, ಏನು ಬಿಡಿಸಿ ಹೇಳಬೇಕಾಗಿಲ್ಲ. 19 ಚುನಾವಣೆ ನಡೆದಿದೆ ಇಲ್ಲಿ ಅಂತ ಹೇಳಿದ್ರೆ ಅದರಲ್ಲಿ 16 ಚುನಾವಣೆಗಳಲ್ಲಿ ಇಲ್ಲಿ ಗೆದ್ದಿರೋದೇ ಕಾಂಗ್ರೆಸ್ ಅಂತ ಹೇಳಿದ್ರೆ 16 ಬಾರಿ ಕಾಂಗ್ರೆಸ್ ಇಲ್ಲಿ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಅದು ಸಾಮಾನ್ಯ ಅಥವಾ ಸರಳ ಗೆಲುವಂತೂ ಆಗಿರಲಿಕ್ಕಿಲ್ಲ. ಅದು ಅಂದರೆ ಅಷ್ಟರ ಮಟ್ಟಿಗೆ ಕ್ಷೇತ್ರದಲ್ಲಿ ಪಾರ್ಟಿಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೋಲ್ಡ್ ಕೂಡ ಇರುತ್ತೆ ಅಂತ ಅದರ ಅರ್ಥ. ಇನ್ನು ಪ್ರಧಾನಿ ಅಭ್ಯರ್ಥಿಯಾಗಿ ಏನಾದರೂ ಕಣಕ್ಕೆ ಇಳಿದು ಬಿಟ್ಟರೆ ಕನ್ನಡಿಗರು ಕೂಡ ಬೆಂಬಲಿಸಬಹುದು. ಇದ್ದಕ್ಕಿದ್ದಂತೆ ಇಡೀ ದೇಶದ ಗಮನ ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಡೆ ಇರುತ್ತೆ. ಇನ್ನು ಲಿಂಗಾಯತ, SC ST, ಮುಸ್ಲಿಂ ಮತಗಳಿಕೆ ಲೆಕ್ಕಾಚಾರ ಕೂಡ ಇದರ ಹಿಂದೆ ಇಲ್ಲಿರುತ್ತೆ. ಇದನ್ನು ಬಿಡಿಸಿ ಏನು ಹೇಳಬೇಕಾಗಿಲ್ಲ. ಇದರ ಜೊತೆಗೆ ನಾವು ಚೆಕ್ ಮಾಡಿದ್ರೆ ಕೋಲಿ ಸಮಾಜ
2,35,000 ಜನ ಕೋಲಿ ಸಮಾಜದವರಿದ್ದಾರೆ. ಬಂಜಾರ 1.77 ಲಕ್ಷ, 1.25 ಲಕ್ಷ ಅಂತ ಅಂದುಕೊಳ್ಳೋಣ ನಾವು. ಬ್ರಾಹ್ಮಣ ಸಮುದಾಯದ 1 ಲಕ್ಷ ಮತಗಳು 96,000 ಅಂತ ಇದೆ, ಇರಲಿ 1 ಲಕ್ಷ ಮತಗಳು ಅಂತ ಒಂದು ಆವ್ರೇಜ್ಗೆ ಇಟ್ಕೊಳ್ಳೋಣ ನಾವು. ಇನ್ನು ಗಾಣಿಗ ಸಮುದಾಯದ 87,000 ಮತಗಳು, ರೆಡ್ಡಿ ಸಮುದಾಯ 66,000, ಇತರೆ 86,000. ಇದರ ನಡುವೆ ಇಲ್ಲಿ ಏನಾಗ್ತಿದೆ, ಆಲ್ರೆಡಿ ಸಿದ್ದರಾಮಯ್ಯನವರು ಒಂದು ಕಡೆ ಒಂದು ಮಾತು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಇಲ್ಲ ರಾಹುಲ್ ಗಾಂಧಿ ಅವರೇ ಪ್ರಧಾನಮಂತ್ರಿ ಆಗಲಿ ಅಂತ. ಇಂಡಿಯಾ ಕೂಟದ ಕಡೆಯಿಂದ ಕೇಳಿ ಬರ್ತಿರೋ ಹೆಸರು ಯಾರ್ದು ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪ್ರಧಾನಮಂತ್ರಿ ಆಗಲಿ ಅಂತ ಮಮತಾ ಬ್ಯಾನರ್ಜಿ ಅವರು ಹೇಳಿದರು. ಇದನ್ನು ಒಂದು ಕಡೆ ಆಮ್ ಆದ್ಮಿ ಪಕ್ಷದ ಮುಖಂಡರು ಕೂಡ ಅನುಮೋದಿಸಿದರು. ಇಲ್ಲ ಅವರಾದರೆ ಏನು ಪ್ರಾಬ್ಲಮ್ ಇಲ್ಲ, ಅವರೇ ಆಗಲಿ ಅಂತ ಹೇಳಿ. ಇದು ಇನ್ನೂ ಕೂಡ ಉಳಿದಿರುವ ತಿಂಗಳುಗಳಲ್ಲಿ ಹೇಗೆ ಇದು ರೂಪುಗೊಳ್ಳುತ್ತೆ ನೋಡಬೇಕಾಗತ್ತೆ.